ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 14. ಯೆಹೋವನ ಪಾದಪೀಠವು ಮಹಿಮಾನ್ವಿತಗೊಂಡಿತು. ಜೆಹೋವಾಸ್ ಫುಟ್ ಸ್ಟೂಲ್ ಮೇಡ್ ಗ್ಲೋರಿಯಸ್. ಪುಟ 431. ಈ ಅಧ್ಯಯನದ ಅಡಿಯಲ್ಲಿ ಕಲಿಯುವಂತಹ ವಿಷಯಗಳು: ದೇವರ ಪಾದಪೀಠವು ಪಾಪದ ಕಾರಣದಿಂದ ಅಪವಿತ್ರಗೊಂಡಿದೆ ಮತ್ತು ತ್ಯಜಿಸಲ್ಪಟ್ಟಿದೆ. ಅದರ ವಾಗ್ದಾನಿತವಾದ ಮಹಿಮೆಯ ಪುನರುಜ್ಜೀವನ, ಖರೀದಿಸಿದ ಆಸ್ತಿಯನ್ನು ಪುನರ್ಸ್ಥಾಪಿಸಬೇಕಾಗಿದೆ. ಅದರ ಪ್ರಕಾಶಮಾನವಾದ ಆಭರಣ, ಆಲಿವ್ ಪರ್ವತದ ಮೇಲೆ ಯೆಹೋವನ ಪಾದಗಳ ಮರುಸ್ಥಾಪನೆ, ಪರಿಣಾಮಕ ಆಶೀರ್ವಾದಗಳು. ಪಾದಪೀಠವು ಅಂತಿಮವಾಗಿ ಮಹಿಮೆಗೊಳ್ಳುವುದು ನಿಶ್ಚಿತ. ಯೆಹೋವನು ಹೀಗೆನ್ನುತ್ತಾನೆ: ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ. ನನ್ನ ಪಾದ ಸನ್ನಿಧಿಯ ಮಂದಿರವನ್ನು ವೈಭವಪಡಿಸುವೆನು. ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಆತನ, ಅಂದರೆ ಯೆಹೋವನ ಪಾದಗಳು ನಿಂತಿರಲು. ಯೆಶಾಯ 60:13, ಯೆಶಾಯ 66:1, ಜಕರ್ಯ 14:4, ಮತ್ತಾಯ 5:35, ಅಪೊಸ್ತಲರ ಕೃತ್ಯಗಳು 7:49. ದೇವರ ಪಾದಪೀಠವು ಕಳೆದ 6,000 ವರ್ಷಗಳಿಂದ ಮಹಿಮೆಯಿಂದ ಬಹುದೂರ ಸರಿಯುತ್ತಿದೆ. ಪಾಪ, ನೋವು, ಗೋಳಾಟ, ಮಾನಸಿಕ ಮತ್ತು ದೈಹಿಕ ಸಂಕಟ ಮತ್ತು ಮರಣವು ಅದನ್ನು ಒಂದು ವಿಶಾಲವಾದ ಸ್ಮಶಾನವಾಗಿ ಮಾಡಿದೆ. ಈಗ ಸಾಂಪ್ರದಾಯಿಕ ಅಂದಾಜಿನ ಪ್ರಕಾರ ಕನಿಷ್ಠ 50,000 ಮಿಲಿಯನ್ ಮಾನವ ಕುಲವು ಕಾಯುತ್ತಿದೆ. ದೈವಿಕ ನ್ಯಾಯದ ಶಾಪವನ್ನು ತೆಗೆದುಹಾಕುವ ಸಮಯವು ಬರಲಿದೆ ಎಂದು ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖದಲ್ಲಿ ಪ್ರಜ್ವಲಿಸುವ ದೈವಿಕ ಅನುಗ್ರಹದ ಬೆಳಕು ನೀತಿಯ ಸೂರ್ಯನಂತೆ ಉದಯಿಸುತ್ತದೆ. ಪಾಪದ ನಿರಾಶಾದಾಯಕ ನೆರಳುಗಳನ್ನು ಬೆನ್ನಟ್ಟಿ ಸ್ವಸ್ಥತೆಯನ್ನುಂಟು ಮಾಡುವ ಕಿರಣದಿಂದ ಅಂಧಕಾರವನ್ನು ಬೆಳಗಿಸುವನು. ಈ ನಿಟ್ಟಿನಲ್ಲಿ ದೇವರು ಸಮೃದ್ಧವಾದ ಏರ್ಪಾಡು ಮಾಡಿದ್ದಾನೆ. ಆದಾಮನಿಗಾಗಿ ಮತ್ತು ಅವನ ಮಕ್ಕಳಂತೆ ಅವನ ಮೂಲಕ ನಷ್ಟವನ್ನು ಅನುಭವಿಸಿದ ಎಲ್ಲರಿಗೂ ವಿಮೋಚನಾ ಮೌಲ್ಯವು ಇಡೀ ಜಗತ್ತನ್ನು ಖರೀದಿಸಿತು ಮತ್ತು ನಮ್ಮ ಜನಾಂಗದ ಪ್ರತಿಯೊಬ್ಬ ಸದಸ್ಯನಿಗೆ ಅನುಕೂಲಕರ ಪರಿಸ್ಥಿತಿಗಳಲ್ಲಿ ನಿತ್ಯ ಜೀವಕ್ಕಾಗಿ ಅದರ ಪರೀಕ್ಷೆಗಾಗಿ ಅವಕಾಶವನ್ನು ಪಡೆದುಕೊಂಡಿತು. ಅದಕ್ಕೂ ಹೆಚ್ಚಾಗಿ ಅದು ಆದಾಮನ ಪರದೈಸಿನ ಮನೆಯನ್ನು, ಅಂದರೆ ಅವನ ಉಲ್ಲಂಘನೆಯಿಂದ ಕಳೆದು ಹೋಗಿದ್ದ ಮನೆ, ಮತ್ತು ಭೂಮಿಯ ರಾಜನಾಗಿ ಆತನ ಪ್ರಭುತ್ವವನ್ನು ದೇವರ ಪ್ರತಿನಿಧಿಯಾಗಿ ಅವನ ಸೃಷ್ಟಿಕರ್ತ ಮತ್ತು ತಂದೆಯಾಗಿ ಖರೀದಿಸಿತು. ಆದ್ದರಿಂದ ನಾವು ಓದುತ್ತೇವೆ: ಹಿಂಡಿಗೆ ರಕ್ಷಕನಾದ ಹೊಡೆಯೇ, ಚಿಯೋನ್ ಯುವತಿಯ ಗುಡ್ಡವೇ, ನಿನ್ನ ಹಿಂಡಿನ ಆಡಳಿತವು ನಿನಗೆ ದೊರೆಯುವುದು. ಯೆರೂಸಲೇಮ್ ಪುರಿಯ ರಾಜ್ಯಾಧಿಕಾರವು ನಿನಗೆ ಲಭಿಸುವುದು. ಮೀಕ 4:8. ಪೌಲನೂ ಸಹ ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮಗೆ ಬಾಧ್ಯತೆಗೆ ಸಂಚಕಾರನಾಗಿದ್ದಾನೆ ಎಂದು ಎಫೆಸ 1:14 ತಿಳಿಸುತ್ತಾನೆ. ಆದ್ದರಿಂದ ನಾವು ಓದುತ್ತೇವೆ: ನಮ್ಮ ಕರ್ತನು ತನ್ನ ಒಂದು ಸಾಮ್ಯದಲ್ಲಿ ಇದನ್ನೂ ಉಲ್ಲೇಖಿಸಿದ್ದಾನೆ: ಅವನು ಮಾನವ ಕುಲವನ್ನು ನಿಧಿಯಂತೆ ಮಾತ್ರವಲ್ಲದೆ ಜಗತ್ತನ್ನು ಶಾಪದ ವಶದಲ್ಲಿರುವ ಭೂಮಿಯನ್ನು ಖರೀದಿಸಿದನು ಎಂದು ತೋರಿಸಿದ್ದಾನೆ, ಮತ್ತು ಅವನೊಂದಿಗೆ ಸೇರುವ ಎಲ್ಲರನ್ನೂ ರಾಜ್ಯವರ್ಗದ ಸದಸ್ಯರಾಗಿ ಆ ಕ್ಷೇತ್ರ ಮತ್ತು ನಿಧಿಯ ಖರೀದಿಯಲ್ಲಿ ಪಾಲುಗಾರರಾಗಿ ಮಾಡುವನು. ಮತ್ತಾಯ 13:44. ಸಹಸ್ರಮಾನದ ಸಂಪೂರ್ಣ ಕೆಲಸವು ಮರುಕ್ರಮಗೊಳಿಸುವುದು ಮತ್ತು ಅದ್ಭುತವಾದ ದೇವರ ಪಾದಪೀಠವಾಗಿ ಮಾಡುವುದು. ಪ್ಯಾರಡೈಸ್ ಪಾಪದ ಮೂಲಕ ಕಳೆದುಹೋದ ಭೂಮಿಯ ಒಂದು ಮೂಲೆಯಲ್ಲಿ ಉದ್ಯಾನ ಆಗಿತ್ತು, ಆದರೆ ದೈವಿಕ ಉದ್ದೇಶಕ್ಕೆ ಅನುಗುಣವಾಗಿ ಆದಿಕಾಂಡ 1:28. ಭೂಮಿಯನ್ನು ತುಂಬಲು ಆದಾಮನ ಜನಾಂಗವು ಅಸಂಖ್ಯಾತವಾದ ಮತ್ತು ಅವರೆಲ್ಲರೂ ವಿಮೋಚನೆಗೊಂಡಿರುವುದರಿಂದ ಎಲ್ಲರಿಗೂ ಸರಿಹೊಂದಲು ಸಾಕಷ್ಟು ದೊಡ್ಡ ಪರದೈಸನ್ನು ಒದಗಿಸುವುದು ಅವಶ್ಯಕ, ಮತ್ತು ಇದು ಇಡೀ ಭೂಮಿಯ ಫಲಪ್ರದತೆ ಮತ್ತು ಸೌಂದರ್ಯ ಹಾಗೂ ಪರಿಪೂರ್ಣತೆಗಾಗಿ ಏದೆನ್ ತೋಟವಾಗಿ ಪರಿಣಮಿಸುತ್ತದೆ ಎಂದು ಸೂಚಿಸುತ್ತದೆ, ಮತ್ತು ಇದೆಲ್ಲವೂ ದೈವಿಕ ಯೋಜನೆಯ ಭವ್ಯವಾದ ಭವಿಷ್ಯದ ನೆರವೇರುವಿಕೆ ಎಂದು ಭರವಸೆ ನೀಡಲಾಗಿದೆ. ಅಪೊಸ್ತಲರ ಕೃತ್ಯಗಳು 3:20-21, ಪ್ರಕಟಣೆ 2:7, 2 ಕೊರಿಂಥ 12:4.